ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ನೀವು ನೋಡ್ತಾ ಇದ್ದೀರಾ ಪೃಥ್ವೀಸ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮುಳ್ಳಯ್ಯನಗಿರಿ ಬೆಟ್ಟ ನೋಡ್ಕೊಂಡು ಈಗ ಬಾಬಾ ಬುಡನ್ಗಿರಿ ಕಡೆ ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿ ಬೆಟ್ಟದ ನಾವು ಗುಂಗಲ್ಲಿ ಇದ್ದಿದ್ದು ನಮಗೆ ಅಲ್ಲಿ ಮಣಿಕೆದಾರ ಫಾಲ್ಸ್ ಇದೆ ಮತ್ತು ಗಾಳಿಕೆರೆ ಇದೇನದೇ ಮರ್ತುಬಿಟ್ಟು ನಾವು ಈಗ ಬಾಬಾ ಬುಡನ್ಗಿರಿ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ಅದೇ ರೂಟಲ್ಲಿ ನಮಗೆ ಒಂದು ಹೊನ್ನಂನಳ್ಳ ಅಂದ್ಬಿಟ್ಟು ಬರುತ್ತೆ. ಅಲ್ಲಿ ಚಿಕ್ಕದಾಗ ಒಂದು ದೇವಸ್ಥಾನ ಇದೆ ಮತ್ತು ಫಾಲ್ಸ್ ಇದೆ. ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಆಟೋ ಡ್ರೈವರ್ ಹೇಳಿದ್ದಾರೆ, ಆಟೋ ರಾಜ ಅವರು. ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ನೋಡ್ತಾ ಇದ್ರಲ್ಲ, ಸುತ್ತಮುತ್ತ ನೋಡ್ತಾ ಇದ್ರೆ ನಿಮಗೆ ಏನಾದರೂ ನೆನಪಾಗ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಬಯಲುದಾರಿ ಫಿಲಮಲ್ಲಿ ಅನಂತ್ನಾಗ್ ಅವರು ಹೆಲಿಕಾಪ್ಟ್ರಲ್ಲಿ ಬರ್ತಾರಲ್ಲ, ಒಂದು ಸಾಂಗ್ ಹೇಳ್ಕೊಂಡು ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂದ್ಬಿಟ್ಟು, ಅದಿಲ್ಲೇ ಶೂಟ್ ಆಗಿದ್ದಂತೆ. ಆದರೂ ತುಂಬ ಒಳ್ಳೆ ಪ್ಲೇಸ್, ಸಕ್ಕತ್ತಾಗಿದೆ ಮಾತ್ರ. ಮಾನ್ಸೂನ್ ಟೈಮಲ್ಲಿ ಬಂದ್ಬಿಟ್ಟು ಫುಲ್ಲು ಹಸಿರಾಗಿರುತ್ತೆ. ಈಗ ಹೊನ್ನಂನಳ್ಳ ಕಡೆ ಹೋಗೋಣ. ಓಕೆ ಬರೋಣ. ನೋಡಿ, ಬಂದಿದ್ದೀವಿ ನಾವು ಫೈನಲ್ ಆಗಿ ಇಲ್ಲಿ ಹೊನ್ನಂನಳ್ಳ ಹತ್ರ, ಹೊನ್ನಮ್ಮನ ಫಾಲ್ಸ್ ಹತ್ರ ಬಂದಿದ್ದೀವಿ. ಈಗ ನೋಡಿ, ಇಲ್ಲಿಂದ ಮೇಲ್ಗಡೆಯಿಂದ ಬಂದು ಹಂಗೆ ನಮಗೆ ಹಿಂಗೆ ಹೋಗುತ್ತೆ. ಇದು ಒಂದು ರೂಟ್ ಮಾಡಿದ್ದಾರೆ, ಅಲ್ಲೇ ಅದ್ರ ರೂಟಲ್ಲಿ ಹೋಗುತ್ತೆ. ಇದು ನಮಗೆ ಬಾಬಾ ಬುಡನ್ಗಿರಿ ಹೋಗೋ ರೂಟಲ್ಲೇ ಇದು ಸಿಗುತ್ತೆ. ಅದನ್ನು ನೋಡ್ಕೊಂಡು ನೀವು ನೆಕ್ಸ್ಟ್ ಹೋಗ್ಬೋದು. ಆಮೇಲೆ ಅಲ್ಲೇ ನಾವು ನೋಡ್ತಾ ಇದ್ದಂಗೆ ಇಲ್ಲಿ ಕಲ್ಗಳ್ಗೆ ಸೆಂಟ್ರಿಂದನೂ ನೀರು ಹರಿತಾ ಇತ್ತು. ಅದು ಎಲ್ಲಿಂದ ಬರ್ತಪ್ಪ ಅಂತ ಗೊತ್ತೇ ಆಗಲ್ಲ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಲ್ಲಿ ಚಿಕ್ಕ ಪುಟ್ಟ ಗಿಡಗಳೆಲ್ಲ ಬೆಳೆದವೆ. ಚಿಕ್ಕದು ಫಾಲ್ಸ್ ಥರ ಇದು. ನೋಡಿ ಯಾವ ರೀತಿ ಬರ್ತಾ ಇದೆ ಅಂದ್ಬಿಟ್ಟು, ಅದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಅದನ್ನೊಂದು ವೀಡಿಯೋ ಮಾಡ್ಕೊಂಡು, ನೆಕ್ಸ್ಟ್ ಇದು ದೊಡ್ಡ ಫಾಲ್ಸ್ ಇತ್ತು, ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಾಬಾ ಬುಡನ್ಗಿರಿ ಕಡೆ ಹೊರಟ್ವು. ನೋಡಿ, ಈಗ ಏನು ನೋಡ್ತಾ ಇದ್ರೆ ನೀವು, ಇದೆಲ್ಲ ಹೊನ್ನಮ್ಮನಹಳ್ಳ ಅಂದ್ಬಿಟ್ಟು ಅದೇ ಪ್ಲೇಸು ಚೆನ್ನಾಗಿದೆ. ನೀವೇನಾದ್ರು ಅಕಸ್ಮಾತ್ ಬಾಬಾ ಬುಡನ್ಗಿರಿ ಕಡೆ ಏನಾದ್ರು ಹೋಗ್ತಾ ಇದ್ರೆ ಅಲ್ಲೇ ಸಿಗುತ್ತೆ ನಿಮಗೆ. ನೀವು ಅದನ್ನು ನೋಡಿಕೊಂಡು ಹೋಗ್ಬೋದು. ಚೆನ್ನಾಗಿದೆ ಪ್ಲೇಸು. ಈ ಬಾಬಾ ಬುಡನ್ಗಿರಿಯ ಬಗ್ಗೆ, ಇತಿಹಾಸದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಮತ್ತು ಅಲ್ಲಿನ ಪ್ರಕೃತಿ ಸೌಂದರ್ಯನ ನೋಡಿ ನೀವು ಕಣ್ ತುಂಬ್ಕೊಳ್ಳಿ. ಬಾಬಾ ಬುಡನ್ಗಿರಿಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಈ ಗಿರಿನ ಚಂದ್ರದ್ರೋಣ ಅಂತಲೂ ಕರಿತಾ ಇದ್ರು. ಈ ಗಿರಿನ ನೋಡೋಕ್ಕೆ ಅರ್ಧಚಂದ್ರಾಕಾರವಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇದನ್ನು ಚಂದ್ರದ್ರೋಣ ಅಂತಲೂ ಕರೀತಾರೆ. ಈ ಗಿರಿಯು ಸಮುದ್ರ ಮಟ್ಟದಿಂದ ಸುಮಾರು 1890 ಮೀಟರ್ ಎತ್ತರದಲ್ಲಿದೆ. ಈ ಬೆಟ್ಟನ ಹಿಂದೂಗಳು ದತ್ತಪೀಠ ಅಥವಾ ದತ್ತಾತ್ರೇಯ ಪೀಠ ಅಂತ ಕರೀತಾರೆ. ಮುಸ್ಲಿಮರು ಇದನ್ನು ಬಾಬಾ ಬುಡನ್ ಪಹಾಡ್ ಅಂತ ಕರೀತಾರೆ. ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಸೇರಿ ಡಿಸೆಂಬರ್ ತಿಂಗಳಲ್ಲಿ ಪೂಜೆ ಸಲ್ಲಿಸ್ತಾರೆ. ಈ ಗಿರಿಯು ದೇವರ ವಿಚಾರದಲ್ಲಿ ವಿವಾದದಲ್ಲಿರುವುದು ಇನ್ನೂ ಖಂಡನೀಯ ವಿಷಯ ಅಂತ ಹೇಳ್ಬೋದು. ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಸೇರಿ ಡಿಸೆಂಬರ್ ತಿಂಗಳಲ್ಲಿ ಹಬ್ಬನ ಆಚರಿಸ್ತಾರೆ. ಹಿಂದೂಗಳು ಇದನ್ನು ದತ್ತ ಜಯಂತಿ ಅಂತ, ಮುಸ್ಲಿಮರು ಇದನ್ನು ವರ್ಷ ಅಂತಲೂ ಕರೀತಾರೆ. ಆ ಸಮಯದಲ್ಲಿ ಐಕ್ಯತೆಯೊಟ್ಟಿಗೆ ಹಬ್ಬ ಆಚರಣೆ ಮಾಡ್ತಾರೆ. ಈ ಗಿರಿಯ ಧಾರ್ಮಿಕ ಇತಿಹಾಸದಲ್ಲಿ ಹಲವಾರು ನಂಬಿಕೆಗಳಿವೆ. ಅದರಲ್ಲೂ ದಾದಾ ಹಯಾತ್ ಮೀರ್ ಕಿಲಾಂದರ್ ಎಂಬ ಸೂಫಿ ಅವರು ಭಾರತಕ್ಕೆ ಸೂಫಿಸಂ ಬೋಧಿಸಲು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಆಗಮಿಸಿದರು. ಅವರು ಈಗಿನ ಪ್ರಸ್ತುತ ಇರುವ ಗಿರಿಯ ಗುಹೆಯ ಒಳಗಡೆ ಧ್ಯಾನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಿಂದೂಗಳು ಅವರನ್ನು ದತ್ತಾತ್ರೇಯ ಸ್ವಾಮಿ ಎಂದು ನಂಬ್ತಾರೆ. ಅವರು ಇಲ್ಲಿ ಧ್ಯಾನ ಮಾಡಿ ಕಾಶಿಗೆ ತೆರಳಲು ಕಣ್ಮರೆಯಾದರು ಅಂತ ನಂಬ್ತಾರೆ. ಮುಸ್ಲಿಮರು ಅವರನ್ನು ಪ್ರವಾದಿ ಮುಹಮ್ಮದ್ ಅವರ ಶಿಷ್ಯರು. ಅವರು ಇಲ್ಲಿ ಧ್ಯಾನ ಮಾಡಿ ಮೆಕ್ಕಾಕ್ಕೋ ಅಥವಾ ಮದೀನಕ್ಕೋ ಕಣ್ಮರೆಯಾದರು ಅಂತ ನಂಬ್ತಾರೆ. ಬಾಬಾ ಬುಡನ್ ಅವರು ಇಲ್ಲಿ ವಾಸ ಮಾಡಿದ್ರು ಅಂತ ನಂಬಲಾಗುತ್ತೆ. ಈ ಬಾಬಾ ಬುಡನ್ ಅವರ ಇತಿಹಾಸ ನೋಡಿದ್ರೆ, ಅವರು ಭಾಗವತ್ ಮೂಲದವರು ಎನ್ನಲಾಗುತ್ತೆ. ಅವರು ಮಲಬಾರ್ ಅಥವಾ ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದು ತಲುಪ್ತಾರೆ. ಅವರು ನಂತರ 17ನೇ ಶತಮಾನದಲ್ಲಿ ಮೆಕ್ಕಾಗೆ ಹೋಗಿ ವಾಪಸ್ ಬರಬೇಕಾದ್ರೆ ಹೆಮ್ಮನಿಂದ ಒಂದು 7 ಕಾಫಿ ಬೀಜವನ್ನು ತಂದು ಈ ಗಿರಿಯಲ್ಲಿ ನೆಟ್ಟರು. ಅಲ್ಲಿಂದ ಭಾರತದಲ್ಲಿ ಕಾಫಿ ಉಗಮ ಆಯಿತು ಅಂತ ನಂಬಲಾಗುತ್ತೆ. ಬಾಬಾ ಬುಡನ್ ಅವರ ಪ್ರೇರೇಪಣೆ ಮತ್ತು ಪ್ರಚೋದನಾ ಕಾರ್ಯದಿಂದ ಈ ಗುಹೆ ಹತ್ತಿರವೇ ಅವರನ್ನು ಹತ್ಯೆ ಮಾಡ್ತಾರೆ. ಈ ಗುಹೆಯೊಳಗೆ ಬಾಬಾ ಬುಡನ್ ಮತ್ತು ಅವರ ಇಬ್ಬರು ಶಿಷ್ಯರನ್ನು ಸೇರಿ ಸಮಾಧಿ ಮಾಡಲಾಗುತ್ತೆ. ಈ 2 ಕಾರಣಗಳಿಂದ ಮುಸ್ಲಿಮರಿಗೂ ಮತ್ತು ಹಿಂದೂಗಳಿಗೂ ಈ ತಾಣವು ಒಂದು ಪವಿತ್ರ ಸ್ಥಾನವಾಗಿ ಮಾರ್ಪಾಡಾಗುತ್ತೆ. ಆವಾಗಿಂದ ಇಲ್ಲಿ ಇಬ್ಬರನ್ನು ಪೂಜೆ ಮಾಡೋದು ಮತ್ತು ಹಬ್ಬ ಆಚರಿಸೋದು ಆವಾಗಿಂದ ನಡ್ಕೊಂಡು ಬಂದಿದೆ. ನಾವೀಗ ಅಲ್ಲೇ ಹೋಗ್ತಾ ಇದ್ವಿ. ಅಲ್ಲಿ ನಾವು ಹೋಗಿ ಬಂದರೆ ನಾನು ಶೂಟ್ ಮಾಡ್ತೀನಿ. ನೀವು ನೋಡ್ತಾ ಇದ್ರೆ, ಇವಾಗ ಇದು ಬಾಬಾ ಬುಡನ್ಗಿರಿ ಗುಹೆ ಹತ್ರನೇ ಇದ್ದೀವಿ. ನಾವು ಹೊರಗಡೆ ಹೋಗಿ ಬಂದ್ವು. ಅದ್ರ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಳಗಡೆ ಯಾವುದೇ ಮೊಬೈಲ್ ಫೋನ್ಸ್ ಆಗಲಿ ಕ್ಯಾಮ್ರಾ ಆಗಲಿ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಿಬಿಡ್ತಾರೆ. ಒಂದು ವಿವಾದಿತ ಸ್ಥಳ ಆಗಿರೋದ್ರಿಂದ ಯಾವ ಥರ ಎಕ್ವಿಪ್ಮೆಂಟ್ಸ್ ತೊಗೊಂಡು ಹೋಗಿಲ್ಲ. ನೋಡಿ, ಇವಾಗ ನೋಡ್ತಾ ಇದ್ರಲ್ಲ, ಕೇಜ್ ಥರ ಕಾಣಿಸಿದ್ರೆ ಅದನ್ನೇ ನಿಮಗೆ ಲೈನ್ ಬರುತ್ತೆ. ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಅಲ್ಲಿ ಮುಂದೆ ಲೆಫ್ಟಲ್ಲಿ ಹೋಗ್ಬಿಟ್ಟು ಲೆಫ್ಟಲ್ಲಿ ನಿಮಗೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇದೆ. ಅಲ್ಲಿಂದ ನಿಮಗೆ ಫುಲ್ಲು ಲೈನ್ ಇದೆ ದೇವಸ್ಥಾನ ಒಳಗಡೆವರೆಗೂ. ಅಲ್ಲಿಂದ ದೇವಸ್ಥಾನ ನೋಡಿಕೊಂಡು ನೀವು ಹಂಗೆ ವಾಪಸ್ಸು ಲೈನಲ್ಲೇ ವಾಪಸ್ಸು ಹೊರಗಡೆಗೆ ಬರ್ಬೋದು.
ನಾನು ಅಲ್ಲೇ ತೊಗೊಂಡೋಗ್ಬಿಟ್ಟು ಹೊರಗಡೆ ಮೊಬೈಲೆಲ್ಲ ತೊಗೊಂಡೋಗ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದು, ಸರ್ಕಾರ ಕಡೆಯಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಇಟ್ಟಿದ್ದಾರೆ ಅಂತ ನಾವು ಫಾಲೋ ಮಾಡೋದು ತುಂಬ ಒಳ್ಳೇದಲ್ವ. ಅದಕ್ಕೆ ಏನೂ ಮಾಡಲಿಲ್ಲ, ವಾಪಸ್ ಹಂಗೇ ಬಂದ್ಬಿಟ್ಟು ಇವಾಗ ನಾವಿಲ್ಲಿ ಹೊರಗಡೆ ಬಂದು ಟೀ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿಂದ ನಾವು ಇನ್ನೊಂದು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅಲ್ಲಿಂದ ಹೋಗ್ಬಿಟ್ಟು ನಮಗೆ ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಇದಿಷ್ಟು ಬಾಬಾ ಬುಡನ್ಗಿರಿದ ವೀಡಿಯೋ. ಹಂಗೆ ಬರ್ಬೇಕಾದ್ರೆ ನಮಗೆ ಅದೇ ಹೋಗೋ ರೂಟಲ್ಲೇ ಒಂದು ಶೂಟಿಂಗ್ ಪ್ಲೇಸ್ ಅಂದ್ಬಿಟ್ಟು ನಮ್ಮ ಆಟೋ ರಾಜ ಅವರು ಹೇಳಿದ್ರು. ಅದಕ್ಕೆ ನೋಡೋಣ ಆಗ್ಬಿಟ್ಟು ಬಂದ್ವು. ತುಂಬ ಚೆನ್ನಾಗಿದೆ. ಅದೇ ಯಾವ ಫಿಲಮಲ್ಲೂ ನೋಡ್ದಂಗಿದೆ, ಆದರೆ ಯಾವ ಫಿಲಮ್ ಅಂತ ನೆನಪಾಗ್ತಿಲ್ಲ. ನಮಗೆ ಬೆಳಗಿನ ಬೆಚ್ಚನೆಯ ಬಿಸಿಲಿಗೂ ಇಲ್ಲಿರುವ ಅಟ್ಮಾಸ್ಫಿಯರ್ಗೂ ತುಂಬ ಚೆನ್ನಾಗಿ ಒಂಥರ ಒಳ್ಳೆ ಫೀಲ್ ಆಗ್ತಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನೋಡ್ರಿ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಫುಲ್ಲು ಬೆಟ್ಟ ಗುಡ್ಡಗಳು, ಅಲ್ಲಿ ಮೋಡಗಳು ಎಲ್ಲ ಸೂಪರಾಗಿ ಕಾಣಿಸ್ತಿದೆ. ಫುಲ್ಲು ಹಚ್ಚ ಹಸಿರಿಂದ ತುಂಬಿರೋ ಒಂದು ಸ್ಥಳ ಸೂಪರಾಗಿದೆ. ಅಕಸ್ಮಾತ್ ಅದನ್ನೇ ಇದನ್ನು ತುಂಬ ಫಿಲಮಲ್ಲಿ ಯೂಸ್ ಮಾಡಿರ್ಬೋದು ಅಂತ ಅಂದ್ಕೊತೀನಿ. ಮಸ್ತಾಗಿದೆ ಮಾತ್ರ ಪ್ಲೇಸ್ ಇದು ನೋಡೋಕ್ಕೆ. ಇನ್ನೊಂದು ಹೇಳ್ಬೇಕು ಅಂದರೆ ಇಲ್ಲಿ ಸೋಲೋ ಫೋಟೋಸ್ ತಗೊಳಕ್ಕಂತ ತುಂಬ ಸೂಪರಾಗಿದೆ ಪ್ಲೇಸು. ಬಂದಾಗ ಟ್ರೈ ಮಾಡಿ. ನಾವು ಸುಮಾರು ಫೋಟೋಸ್ ತಗೊಂಡ್ವು. ಮತ್ತು ಅದೇ ರೀತಿ ಈಗ ನೆಕ್ಸ್ಟು ಫ್ರೆಂಡ್ಸ್ ಇಲ್ಲಿಂದ ನಾವು ಜರಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಜರಿ ಫಾಲ್ಸ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ಇಲ್ಲಿನ ಒಂದು ಸೌಂದರ್ಯವನ್ನು ನೋಡಿ, ಅದೇ ರೀತಿ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಹಾಗೆ ಈ ವಿಡಿಯೋದಲ್ಲಿ ತೋರ್ತೀನಿ ನೋಡಿ.